ಪ್ರಾರ್ಥನಾ ಮಂದಿರದ 216ನೇ ಧ್ಯಾನ ಸಂದೇಶಕ್ಕಾಗಿ ನಿಮಗೆ ಸ್ವಾಗತ ಬಯಸ್ತಾ ಇದ್ದೇವೆ. ವೆಲ್ಕಮ್ ಟು ದಿ 216th prayer or word and worship. In this particular study, we are going to study something that is very very precious to me. ನನಗೆ ಭಾಳ ಅಮೂಲ್ಯವಾದ ಮತ್ತು ನನಗೆ ಹತ್ತಿರವಾದಂಥ, ಅದೇ ಸಂದರ್ಭದಲ್ಲಿ ಭಾಳ ಸಿಂಪಲ್ ಆಗಿರುವಂಥ ಒಂದು ವಿಷಯ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಅದೇನಂತ ಹೇಳಿದರೆ, ಕ್ರಿಸ್ತನ ಹೆಸರಿನ ಸಪ್ತಾಶೀರ್ವಾದಗಳು, 7 blessings in the ನೇಮ್ ಆಫ್ ಕ್ರೈಸ್ಟ್. ಹಾಗಾದರೆ ಕ್ರಿಸ್ತನು ಅಂತ ನಾವು ಹೇಳ್ತಾ ಇದ್ದೀವಿ, ಆದರೆ ಕ್ರಿಸ್ತನ ಹೆಸರಿನಲ್ಲಿರುವಂಥ ಮಹತ್ವ ಅದು ಎಷ್ಟು ದೊಡ್ಡದು ಮತ್ತು ಎಷ್ಟು ಶಕ್ತಿದಾಯಕವಾದದ್ದು ಅನ್ನುವಂಥದ್ದನ್ನು ಈ ಒಂದು ಧ್ಯಾನ ಸಂದೇಶದ ಮೂಲಕವಾಗಿ ನಾನು
ನಾವುಗಳು ತಿಳ್ಕೊಳ್ಳಿಕ್ಕಿದ್ದೇವೆ. ಕೆಲವು ಸಾರಿ ಯಾರಾದರೂ ಏನಾದರೂ ಕೆಲಸ ಆಗಬೇಕಂತ ಹೇಳಿದ್ರೆ ಈ ರೀತಿಯಾಗಿ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಅದೇನೆಂದರೆ, ನನ್ನ ಹೆಸರು ಹೇಳ್ಬಿಡಪ್ಪ, ನಾನು ಹೇಳಿದ್ದೇನೆ ಅಂತ ಹೇಳ್ಬಿಡು, ಅವರು ಮಾಡಿಕೊಟ್ಬಿಡ್ತಾರೆ ಅಂಥೇಳಿ. ಸೊ ಮನುಷ್ಯರ ಹೆಸರಿನಲ್ಲಿನೇ ಮಹತ್ವ ಇದೆ. ದೆರ್ ಈಸ್ ಪವರ್ ಈವನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ವೆನ್ ದೇ ಟ್ರೈ ಟು ಎಕ್ಸಸೈಸ್ ಆರ್ ಯೂಸ್ ದೇರ್ ನೇಮ್. ಹಾಗಿರುವಾಗ ಎಲ್ಲ ಹೆಸರಿಗಿಂತಲೂ ವಾವ್, ಆ ವಾಕ್ಯ ಒಂದು ನನಗೆ ನೆನಪಿಗೆ ಬರ್ತಾ ಇದೆ. ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ, ಪೌಲನು ಫಿಲಿಪಿಯರಿಗೆ ಬರೆದ ಪತ್ರಿಕೆ ಫಿಲಿಪಿಯನ್ಸ್ ಚಾಪ್ಟರ್ 2, ಅದರಲ್ಲಿ ದೇವರು ಮಾಡಿದಂಥ ಒಂದು ಕಾರ್ಯ ಕ್ರಿಸ್ತನ ವಿಷಯದಲ್ಲಿ ಭಾಳ ಚೆನ್ನಾಗಿದೆ. ಅದನ್ನು ನಿಮಗಾಗಿ ಓದಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತ ಹೇಳಿದ್ರೆ 2ನೇ ಅಧ್ಯಾಯ 9ನೇ ವಚನ, ಫಿಲಿಪಿಯನ್ಸ್ ಚಾಪ್ಟರ್ 2 and verse 9, ದೇವರು ಯೇಸು ಕ್ರಿಸ್ತನ ಹೆಸರನ್ನು ಎಲ್ಲ ಹೆಸರುಗಳಿಗಿಂತಲೂ, ವಾವ್, ಎಲ್ಲ ಹೆಸರುಗಳಿಗಿಂತಲೂ ಉನ್ನತವಾದ ಹೆಸರನ್ನಾಗಿ ಮಾಡಿದ್ದಾನ್ರಿ. ಗಾಡ್ ಹಸ್ ಎಕ್ಸಾಲ್ಟೆಡ್ ದ ನೇಮ್ or the name that is given to Christ as the highest. ಹಾಗಾದರೆ ಈ ಹೆಸರಿನಲ್ಲಿ ದೊಡ್ಡ ದೊಡ್ಡ ಶಕ್ತಿ, ಏನು ಹೇಳ್ಬೋದು, ಬ್ಲೆಸ್ಸಿಂಗ್ಸ್ ಅಡಕವಾಗಿದೆ. ಆದ ಕಾರಣ ನಾವು ಭೂಲೋಕದಲ್ಲಿ ಬಾಳುವಂಥ ದಿವಸಗಳಲ್ಲಿ ಈ ಹೆಸರನ್ನು ನಾವು ಯೂಸ್ ಮಾಡಬೇಕು, ಬಳಸಬೇಕು. ದೇರ್ ಈಸ್ ಎ ವರ್ಡ್ಸ್ ಇನ್ ದಿ ಓಲ್ಡ್ ಟೆಸ್ಟಮೆಂಟ್, ಹಳೆ ಒಡಂಬಡಿಕೆಯಲ್ಲಿ ಒಂದು ವಾಕ್ಯ, ಅದೇನಂತ ಹೇಳಿದರೆ, ಯು ಶುಡ್ ನಾಟ್ ಮಿಸ್ಯೂಸ್ ದ ನೇಮ್ ಆಫ್ ಗಾಡ್. ದೇವರ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಅಥವಾ ಅಯೋಗ್ಯವಾಗಿ ಅಥವಾ ದುರುಪಯೋಗ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು. ಆದರೆ ನಾವು ದೇವರ ಹೆಸರನ್ನು ಉಪಯೋಗ ಮಾಡಿಕೊಳ್ಳೋಣ, ದುರುಪಯೋಗ ಅಲ್ಲ, ಉಪಯೋಗ. ಲೆಟ್ಸ್ ಯೂಸ್ ಆ್ಯಂಡ್ ಎಕ್ಸಸೈಸ್ ದ ನೇಮ್ ಆಫ್ ಕ್ರೈಸ್ಟ್ ಸೊ ದಟ್ ವಿ ವಿಲ್ ಗೆಟ್ ಆಲ್ ದಿಸ್ 7 ಬ್ಲೆಸ್ಸಿಂಗ್ಸ್. ಈ ಸಪ್ತಾಶೀರ್ವಾದಗಳು ನಮ್ಮ ಆಶೀರ್ವಾದಗಳಾಗಿ ಬರುವಂಥದ್ದಾಗಿದೆ. ಓಕೆ, ಲೆಟ್ಸ್ ಸ್ಟಾರ್ಟ್. ಪ್ರಾರಂಭ ಮಾಡೋಣ. ಕ್ರಿಸ್ತನ ಹೆಸರಿನ 7 ಆಶೀರ್ವಾದಗಳು, 7 ಬ್ಲೆಸ್ಸಿಂಗ್ಸ್ ಇನ್ ದ ನೇಮ್ ಆಫ್ ಕ್ರೈಸ್ಟ್. ಮೊದಲನೇ ಆಶೀರ್ವಾದ ನಾನಿಲ್ಲಿ ಬರೆದಿಟ್ಟಿದ್ದೀನಿ. ಅದೇನಂತ ಹೇಳಿದರೆ ಸನ್ನಿಧಾನ, ಪ್ರೆಸೆನ್ಸ್. ದ ಫಸ್ಟ್ ಬ್ಲೆಸ್ಸಿಂಗ್ ಇನ್ ದ ನೇಮ್ ಆಫ್ ಕ್ರೈಸ್ಟ್ ಈಸ್ ಹಿಸ್ ವೆರಿ ಪ್ರೆಸೆನ್ಸ್. ವಾವ್! ಇದನ್ನು ಹೇಗೆ ನಾನು ಅರ್ಥ ಮಾಡಿಕೊಳ್ಬೇಕೋ ನಮಗೆ ಗೊತ್ತಿಲ್ಲದಿದ್ದರೂ ಇದನ್ನು ನಾವು ನಂಬತಕ್ಕದಾಗಿದೆ. ಮಸ್ಟ್ ಬಿಲೀವ್ ಇಟ್, ದೋ ವಿ ಮೇ ನಾಟ್ ಅಂಡರ್ಸ್ಟ್ಯಾಂಡ್ ಲಾಜಿಕಲಿ, ತರ್ಕಶಾಸ್ತ್ರಬದ್ಧವಾಗಿ ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗದೇ ಇರ್ಬೋದು. ಆದರೂ ನಂಬುವುದರಿಂದ ಆಶೀರ್ವಾದ, ಮೊದಲನೇ ಆಶೀರ್ವಾದ ಏನಂತ ಹೇಳಿದರೆ, ದ ವೆರಿ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಸನ್ನಿಧಾನವನ್ನು ಅಥವಾ ಕ್ರಿಸ್ತನ ಸನ್ನಿಧಾನವನ್ನು ಕ್ರಿಸ್ತನ ಹೆಸರಿನಲ್ಲಿ ನಾವು ಪಡ್ಕೊಳ್ತೇವೆ, ಅನುಭವಿಸ್ತೇವೆ. ನಮ್ಮೆಲ್ಲರಿಗೂ ಸುಪರಿಚಯವಾದಂಥ, ಸುಪ್ರಸಿದ್ಧವಾದಂಥ ಕೂಡ ಅಂತ ಹೇಳ್ಬೋದು ಒಂದು ವಾಕ್ಯ. ಏನಂದರೆ, ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯದ 20ನೇ ವಚನದಲ್ಲಿ, ಎಲ್ಲಿ 2-3 ನನ್ನ ಹೆಸರಿನಲ್ಲಿ ಸೇರಿ ಬಂದಿರ್ತಾರೋ ಅವರ ನಡುವೆ ನಾನಿದ್ದೇನೆ. ವಾವ್! ಎಲ್ಲಿ 2-3 ಅಥವಾ 20-30 ಅಥವಾ 200-300 ಅಥವಾ 2000-3000 ಜನರು ಸೇರಿರ್ತಾರೋ ಅಲ್ಲಿದ್ದೇನೆ ಅಂತ ಹೇಳಲಿಲ್ಲ. ನನ್ನ ಹೆಸರಿನಲ್ಲಿ ಸೇರಿರ್ತಾರೋ. ವೆನ್ ವಿ ಗ್ಯಾದರ್ ಇನ್ ದ ನೇಮ್ ಆಫ್ ಕ್ರೈಸ್ಟ್, ಕ್ರೈಸ್ಟ್ ಪ್ರಾಮಿಸಸ್ ಹಿಸ್ ವೆರಿ ಪ್ರೆಸೆನ್ಸ್. ನಾವು ಕ್ರಿಸ್ತನ ಹೆಸರಿನಲ್ಲಿ ಸೇರಿರುವಾಗ ಆತನ ಸನ್ನಿಧಾನವನ್ನು ನಮಗೆ ಒದಗಿಸಿಕೊಡ್ತಾರಂತ್ರಿ. ದಟ್ ಈಸ್ ದಿ ಫಸ್ಟ್ ಬ್ಲೆಸ್ಸಿಂಗ್.
ನೆನಪಿರಲಿ ಪ್ರಿಯ ದೇವಜನರೇ, ಅದೇನಂತ ಹೇಳಿದ್ರೆ ನಾವೇನು ಸ್ಟಡಿ ಮಾಡ್ತಾಯಿದ್ವಿ, ಧ್ಯಾನ ಮಾಡ್ತಾಯಿದ್ವಿ ಅಂತ ಹೇಳಿದರೆ, ದೇವರ ವಾಕ್ಯದ ಆಧಾರದಿಂದ ಕ್ರಿಸ್ತನ ಹೆಸರಿನ ಸಪ್ತಾಶೀರ್ವಾದಗಳು, 7 blessings in the name of Christ. ಮೊದಲನೇ ಬ್ಲೆಸ್ಸಿಂಗ್ ಏನು? ಕ್ರಿಸ್ತನ ಸಾನ್ನಿಧ್ಯ ಅಥವಾ ದೇವರ ಸನ್ನಿಧಾನ. ದ ಪ್ರೆಸೆನ್ಸ್ ಆಫ್ ಗಾಡ್ ಈಸ್ ದ ಫಸ್ಟ್ ಬ್ಲೆಸ್ಸಿಂಗ್. ಇದು ಭಾಳ ದೊಡ್ಡ ಆಶೀರ್ವಾದ. ಹಗುರವಾಗಿ ತೆಗೆದುಕೋಬಾರ್ದು, ಆಚಾರವಾಗಿ ನಾವು ತೆಗೆದುಕೊಳ್ಬಾರ್ದು, ಹಗುರವಾಗಿಯೂ ನಾವು ಇದನ್ನು ತೆಗೆದುಕೊಳ್ಬಾರ್ದು. ವಿ ಮಸ್ಟ್ ನಾಟ್ ಟೇಕ್ ಇಟ್ ಲೈಟ್ಲಿ ದಿಸ್ ಗ್ರೇಟ್ ಬ್ಲೆಸ್ಸಿಂಗ್, ದ ಬ್ಲೆಸ್ಸಿಂಗ್ ಆಫ್ ದ ಪ್ರೆಸೆನ್ಸ್ ಆಫ್ ಗಾಡ್ ದಟ್ಸ್ ಅವೈಲಬಲ್ ಇನ್ ದ ನೇಮ್ ಆಫ್ ಕ್ರೈಸ್ಟ್. ಕ್ರಿಸ್ತನ ಹೆಸರಿನಲ್ಲಿ ಲಭ್ಯವಾಗಿರುವಂಥ ಈ ದೊಡ್ಡ ಆಶೀರ್ವಾದ ಅಂದರೆ ದೇವರ ಸನ್ನಿಧಾನ ಎಂಬ ಆಶೀರ್ವಾದ, ಇದನ್ನು ನಾವು ಹಗುರವಾಗಿ ಯಾಂತ್ರಿಕವಾಗಿ ಆಚಾರದೋಪಾದಿಯಲ್ಲಿ ತಿಳ್ಕೋಬಾರ್ದು, ಉಪಯೋಗಿಸಬಾರ್ದು. ಎರಡನೇದಾಗಿ, ಸೆಕೆಂಡ್ಲಿ, ದರ್ ಈಸ್ ಅನದರ್ ಬ್ಲೆಸ್ಸಿಂಗ್. ಅದೇನೆಂದರೆ ಸದುತ್ತರ. ಆನ್ಸರ್ಸ್ ಟು ಪ್ರೇಯರ್. ಸದುತ್ತರ. ಜಾನ್ಸ್ ಗಾಸ್ಪಲ್ ಚಾಪ್ಟರ್ 14 and verse 14, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದ 14ನೇ ವಚನದಲ್ಲಿ ಯೇಸು ಸ್ವಾಮಿ ಮಾತನಾಡುವಾಗ, ಇಫ್ ಯು ಆಸ್ಕ್ ಎನಿಥಿಂಗ್, ವಾವ್, ಈ ಎನಿಥಿಂಗ್ ಅಂತ ಹೇಳಿದರೆ ಅದು ಒಂದು ಬ್ಲ್ಯಾಂಕ್ ಚೆಕ್ ಇದ್ದ ಹಾಗೆ. ಒಂದು ಸರಿ ಒಬ್ಬರು, ನಿಜವಾಗಿ ನಡೆದಂಥ ಘಟನೆ ತಮಿಳುನಾಡಿನಲ್ಲಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಪ್ರಸಿದ್ಧ ವ್ಯಕ್ತಿ ಹತ್ರ, ಪ್ರಸಿದ್ಧ ಅಂತ ಹೇಳಿದ ಮೇಲೆ ಹೌದು ಆತನು ರಾಜಕೀಯ ವ್ಯಕ್ತಿ, ಅದೇ ಸಂದರ್ಭದಲ್ಲಿ ಸುಪರಿಚಿತವಾದಂಥ ವ್ಯಕ್ತಿ, ಅದೇ ಸಂದರ್ಭದಲ್ಲಿ ಸ್ವಲ್ಪ ದೀನ ವ್ಯಕ್ತಿ ಅಂತ ಕೂಡ ಹೇಳ್ಬೋದು, ಅಥವಾ ದಯೆಯುಳ್ಳ ವ್ಯಕ್ತಿ. ಯಾರಂತ ನಾನು ಹೆಸರು ಹೇಳ್ತಾ ಇಲ್ಲ, ಇಬ್ಬರು ವ್ಯಕ್ತಿಗಳ ಹೆಸರು, ಆದರೂ ಕೂಡ ಉದಾಹರಣೆಗಾಗಿ ಇದನ್ನು ನಾವು ಇಟ್ಕೊಳ್ಳೋಣ. ಸೊ ಒನ್ಸ್ ಎ person who was a simple person, need of some money, went to a well-known person. ಹೋಗಿದ್ದಾಗ ಇಲ್ಲ ಬ್ಯುಸಿಯಾಗಿದ್ದಾರೆ ಅವರು ಅಂತ ಹೇಳಿದ್ರಂತೆ. ಸರಿ, ಬ್ಯುಸಿಯಾಗಿದ್ದಾರೆ ಅಂತ ಹೇಳ್ಬಿಟ್ಟು ಹೊರಗೆ ಈ ಸಾಮಾನ್ಯ ವ್ಯಕ್ತಿ, ಸರಳ ವ್ಯಕ್ತಿ ಹೊರಗೆ ಕೂತ್ಕೊಂಡಿದ್ರು. ಒಂದು 15 minutes 20 minutes ಆದಮೇಲೆ ಬಂದರು. ಬಂದ ತಕ್ಷಣ ಹೇಳಿದರು, ಈ ರೀತಿಯಾಗಿ ಬಡವರಿಗೋಸ್ಕರವಾಗಿ ನಿಧಿ ಒಂದು ಕಲೆಕ್ಷನ್ ಸಂಗ್ರಹ ಮಾಡ್ತಾ ಇದ್ದೀವಿ, ಅದ ಕಾರಣ ತಮ್ಮಿಂದ ಆದಷ್ಟು ಏನಾದರೂ ಕೊಡ್ರಿ ಅಂತ ಹೇಳಿದ್ರಂತೆ. ಆವಾಗ ಈ ಸುಪ್ರಸಿದ್ಧ ವ್ಯಕ್ತಿ ಒಳಗೆ ಹೋಗಿಬಿಟ್ಟು ಒಂದು ಚೆಕ್ ಬರೆದ್ಬಿಟ್ಟು ಕೊಟ್ರಂತೆ ಇವ್ರಿಗೆ. ಸರಿ ಅಂತ ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಹೊರಡೋದಕ್ಕೆ ಮುಂಚಿತವಾಗಿ ನೋಡಿದಾಗ ಅಮೌಂಟ್ ಬರೆದಿಲ್ಲ. ಸೊ ಅಮೌಂಟ್ ವಾಸ್ ನಾಟ್ ರಿಟರ್ನ್ ಇನ್ ದಟ್ ಚೆಕ್. ಅದಕ್ಕೆ ಮರ್ತುಬಿಟ್ಟು ಅಮೌಂಟ್ ಬರೆದಿಲ್ಲೇನೋ ಅಂದ್ಕೊಂಡು ಅವರು, ಸರ್ ನೀವು ಅಮೌಂಟ್ ಬರೆದಿಲ್ಲ, ಅದ ಕಾರಣ ಅಂತ ಮರ್ತುಬಿಟ್ರೇನೋ ಅಂತ ಚೆಕ್ ವಾಪಸ್ ಕೊಟ್ರಂತೆ. ಅದಕ್ಕೆ ಆ ಸುಪ್ರಸಿದ್ಧ ವ್ಯಕ್ತಿ, ಅದೇ ಸಂದರ್ಭದಲ್ಲಿ ದಯೆಯುಳ್ಳಂಥ ವ್ಯಕ್ತಿ ಅಂತ ಹೇಳಿದ್ನಲ್ವ, ಅವರು ಹೇಳಿದ್ರಂತೆ, ನಾನು ಬೇಕಂತಲೇ ಆ ರೀತಿಯಾಗಿ ಅಮೌಂಟ್ ಬರೆಯದೇ ಕೊಟ್ಟಿದ್ದೀನಿ. ಯಾಕೆಂತ ಹೇಳಿದರೆ, ನೀವೊಂದು ಒಳ್ಳೆಯ ಕಾರ್ಯ ಮಾಡ್ತಿದ್ದೀರಿ. ಎರಡನೇದಾಗಿ ನೀವು ಒಂದೊಂದು ಕಡೆಯೂ ಎಷ್ಟೋ ಪ್ರಯಾಸಪಟ್ಟು ಎಷ್ಟೋ ಕಡೆ ನೀವು ಹೋಗಬೇಕಾಗಿದೆ. ಆ ರೀತಿಯಾಗಿ ನೀವು ಹೋಗಬಾರ್ದು. ನಿಮ್ಗೆ ಎಷ್ಟು ಹಣ ಬೇಕೋ ಅಷ್ಟು ಇದರಲ್ಲಿ ಬರ್ಕೊಡ್ರಿ ಅಂತ ಹೇಳ್ಬಿಟ್ಟು ಈ ಚೆಕ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರಂತೆ. ಅದು ಅಪರೂಪದ ಒಂದು ದೃಶ್ಯ, ಅಪರೂಪದ ಒಂದು ಅನುಭವ ಅಲ್ವೇ? ಆದರೆ ಜಾನ್ಸ್ ಗಾಸ್ಪಲ್ ಚಾಪ್ಟರ್ 14 verse 14, ಯೋಹಾನ 14 ಓದುವಾಗ, ಇಫ್ ಯು ಆಸ್ಕ್
ಎನಿಥಿಂಗ್ ಇನ್ ಮೈ ನೇಮ್ ಐ ವಿಲ್ ಡೂ ಇಟ್. ಯೇಸು ಸ್ವಾಮಿ ಅವರು ನನ್ನ ಹೆಸರಿನಲ್ಲಿ ಏನು ಬೇಕಾದರೂ ನೀವು ಕೇಳಿಕೊಂಡು ಅದನ್ನು ಮಾಡ್ತೀನಿ. ಇಟ್ಸ್ ಅ ಬ್ಲ್ಯಾಂಕ್ ಚೆಕ್, ಸೈನ್ ಹಾಕಿದ್ದಾರೆ. 2 Corinthians 1:20 ಯೇಸು ಕ್ರಿಸ್ತನ ದೇವರ ಎಲ್ಲ ವಾಗ್ದಾನಗಳು ಕ್ರಿಸ್ತನಲ್ಲಿ ಹೌದು ಆಮೇನ್ ಅಂತಿದೆಯಾ ಅಂತ. ಅಂದರೆ ಕ್ರಿಸ್ತನ ಒಂದು ಸಿಗ್ನೇಚರ್ ದೇವರ ವಾಗ್ದಾನಗಳ ಚೆಕ್ಗೆ ಈಗಾಗಲೇ ಸಹಿ ಹಾಕಿದೆ. ಇಟ್ಸ್ ಆಲ್ರೆಡಿ Christ has already signed, and therefore it's up to us to use that check. ಅದನ್ನು ಉಪಯೋಗ ಮಾಡುವಂಥ ನಮಗೆ ಬಿಟ್ಟಿದ್ದು. ಸರಿ, ನಾವು ಏನು ಸ್ಟಡಿ ಮಾಡ್ತಾ ಇದ್ದೀವಿ, ಪ್ರಿಯ ಪ್ರಾರ್ಥನಾ ಮಂದಿರದ ದೇವಜನರಿಗೆ ಮತ್ತೆ ನೆನಪು ಮಾಡಲಿಕ್ಕೆ ಇಷ್ಟಪಡ್ತೇನೆ. ವಿ ಆರ್ ಸ್ಟಡಿಂಗ್ ಟುಗೆದರ್ ಅಬೌಟ್ ದಿ 7 blessings in the name of Christ our Lord. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ಅಥವಾ ಹೆಸರಿನಲ್ಲಿರುವ ಹೆಸರಿನ ಸಪ್ತಾಶೀರ್ವಾದಗಳು. ಮೊದಲನೇದು ಈಗಾಗಲೇ ನಾವು ನೋಡ್ಕೊಂಡಿದ್ವಿ, ದೇವರ ಸನ್ನಿಧಾನ. ಎರಡನೇ ಆಶೀರ್ವಾದ ಏನೆಂಬುದಾಗಿ ನೋಡಿದರೆ ಪ್ರಾರ್ಥನೆಗೆ ಉತ್ತರ, ಆನ್ಸರ್ಸ್ ಟು ಪ್ರೇಯರ್. ಮೂರನೇದಾಗಿ ಇನ್ನೊಂದು ದೊಡ್ಡ ಆಶೀರ್ವಾದ ಇಲ್ಲಿದೆ. ಅದೇನಂತ ಹೇಳಿದ್ರೆ ಆತ್ಮಿಕ ಐಕ್ಯತೆ, ಸ್ಪಿರಿಚುವಲ್ ಯೂನಿಟಿ. ಯೋಹಾನ 17ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ತನ್ನ ತಂದೆ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಹಿಯರ್ ಈಸ್ ಎ ಚಾಪ್ಟರ್ ಇನ್ ದ ಬೈಬಲ್ ವೇರ್ ವಿ ಸಿ ದಿ ಹೈ ಪ್ರೀಸ್ಟ್ಲಿ ಪ್ರೇಯರ್ ಆಫ್ ಅವರ್ ಲಾರ್ಡ್ ಜೀಸಸ್. ಮಹಾಯಾಜಕನ ಪ್ರಾರ್ಥನೆ ತಂದೆ ಹತ್ರ ಬೇಡ್ತಾ ಇದ್ದಾರೆ. ಆ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ 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 11ನೇ ವಚನಕ್ಕೆ ಬಂದಾಗ, ಯೋಹಾನ 17:11, ಜಾನ್ಸ್ ಗಾಸ್ಪಲ್ ಚಾಪ್ಟರ್ 17 ವರ್ಸ್ 11, ತಂದೆಯೇ, ನೀನು ಇವರನ್ನು ನಿನ್ನ ಹೆಸರಿನಲ್ಲಿ ಕಾಪಾಡಿದ್ದಿ ಅಂತ ಹೇಳ್ಬಿಟ್ಟು ಇನ್ನೊಂದು ವಿಷಯ ಎಕ್ಸ್ಟ್ರಾ ಇದೆ. ನೀನು ನನಗೆ ಕೊಟ್ಟ ಹೆಸರಿನಲ್ಲಿ, ನಿನ್ನ ಹೆಸರಿನಲ್ಲಿ ಅಂತಲೂ ಬರ್ತದೆ. ಅದೇ ಸಂದರ್ಭದಲ್ಲಿ ನೀನು ನನಗೆ ಕೊಟ್ಟ ನಿನ್ನ ಹೆಸರಿನಲ್ಲಿ ಆ ರೀತಿಯಾಗಿ ಬರ್ತದೆ. ತಂದೆಯ ಹೆಸರು ಯೇಸು ಕ್ರಿಸ್ತನಿಗೆ ಕೊಡಲಾಗಿದೆ. ಆದ ಕಾರಣ ಆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮಗೆ ಲಭ್ಯವಾಗುವಂಥ ಆಶೀರ್ವಾದ ಏನಂದರೆ ಐಕ್ಯತೆ, ಯೂನಿಟಿ. ಎಷ್ಟೊಂದು ಕಡೆ ಡಿಸ್ಯೂನಿಟಿ. ವಿ ಆರ್ ಲಿವಿಂಗ್ ಇನ್ ದ ಡೇಸ್ ವೇರ್ ದೆರ್ ಈಸ್ ಡಿಸ್ಯೂನಿಟಿ. ಈ ಒಂದು ಐಕ್ಯತೆ ಇಲ್ಲದಂಥ ಒಂದು ಪರಿಸ್ಥಿತಿ ಭಾಳ ವಿಷಾದಕರವಾದ ಪರಿಸ್ಥಿತಿ. ಬಟ್ ವೆನ್ ಇಂಡಿವಿಜುವಲ್ಸ್, ವ್ಯಕ್ತಿಗಳು ಕ್ರಿಸ್ತನ ನಾಮವನ್ನು, ಆ ಕ್ರಿಸ್ತನ ನಾಮದಲ್ಲಿರುವಂಥ ಅಧಿಕಾರವನ್ನು ಬಳಸಿ ಆ ಹೆಸರಿನಲ್ಲಿ ಅವರು ಕಾಪಾಡುವ ಹಸ್ತಕ್ಕೆ, ಕಾಪಾಡುವ ದೇವರ ಅನುಭವಕ್ಕೆ ಒಳಪಟ್ಟಾಗ ಐಕ್ಯತೆಯಲ್ಲಿ ಕೂಡ ಕಾಪಾಡಲ್ಪಡ್ತಾರೆ. ದೇ ವಿಲ್ ಬಿ ಪ್ರಿಸರ್ವ್ಡ್ ಇನ್ ಯೂನಿಟಿ ಬಿಕಾಸ್ ಆಫ್ ದ ನೇಮ್. ದಟ್ ಇಸ್ ಅ ಬ್ಲೆಸ್ಸಿಂಗ್. ಅದು ಖಂಡಿತವಾಗಿ ಆಶೀರ್ವಾದ ಅಲ್ವೇ? ಸ್ಪಿರಿಚುವಲ್ ಯೂನಿಟಿ, ಆತ್ಮಿಕ ಐಕ್ಯತೆ. ನಾಲ್ಕನೇದಾಗಿ ಇಂದಿನ ನಮ್ಮ ಧ್ಯಾನ ಸ್ವಲ್ಪ ರೀಕ್ಯಾಪ್ ಮಾಡಿಕೊಳ್ಳೋಣ. ಅದೇನಂತ ಹೇಳಿದರೆ ಕ್ರಿಸ್ತನ ಹೆಸರಿನ ಸಪ್ತಾಶೀರ್ವಾದಗಳು, 7 ಬ್ಲೆಸ್ಸಿಂಗ್ಸ್ ಇನ್ ದ ನೇಮ್ ಆಫ್ ಕ್ರೈಸ್ಟ್. ಅದರಲ್ಲಿ ಮೊದಲನೇ ಆಶೀರ್ವಾದ ದೇವರ ಸನ್ನಿಧಾನ. ದ ನೇಮ್ ಆಫ್ ಕ್ರೈಸ್ಟ್ ಬ್ರಿಂಗ್ಸ್ ಗಾಡ್ಸ್ ಪ್ರೆಸೆನ್ಸ್. ದೇವರ ಹೆಸರನ್ನು, ಹೌದು, ದೇವರ ಹೆಸರಿನಿಂದ ಅಥವಾ ಕ್ರಿಸ್ತನ ಹೆಸರಿನಿಂದ ದೇವರ ಸನ್ನಿಧಾನ ಅಥವಾ ಕ್ರಿಸ್ತನ ಸನ್ನಿಧಾನ ಅಂತ ಕೂಡ ಹೇಳ್ಬೋದು.
ಕ್ರಿಸ್ತನ ಹೆಸರಿನಲ್ಲಿ ಕ್ರಿಸ್ತನ ಸನ್ನಿಧಾನ. ಮತ್ತಾಯ 18:20 ಆ ಮಾತನ್ನು ನಾವು ನೋಡ್ತೇವೆ. ಅನಂತರ ಪ್ರಾರ್ಥನೆಗೆ ಸದುತ್ತರ, ಆನ್ಸರ್ಸ್ ಟು ಪ್ರೇಯರ್, ಜಾನ್ 14:14. ಮತ್ತು ಮೂರನೇದಾಗಿ ಇರುವಂಥ ಆಶೀರ್ವಾದ ಏನಂದರೆ ಆತ್ಮಿಕ ಐಕ್ಯತೆ, ಸ್ಪಿರಿಚುವಲ್ ಯೂನಿಟಿ ಆರ್ ಸ್ಪಿರಿಚುವಲ್ ಒನ್ನೆಸ್, ವೆರಿ ಇಂಪಾರ್ಟೆಂಟ್. ಜಾನ್ 17:11. ಆತ್ಮಿಕ ಐಕ್ಯತೆ ಅಥವಾ ಐಕ್ಯತೆಯಲ್ಲಿ ಕಾಪಾಡುವಿಕೆ, ಪ್ರೆಸರ್ವೇಷನ್ ಇನ್ ಯೂನಿಟಿ, ಇದೆಲ್ಲ ಕ್ರಿಸ್ತನ ಹೆಸರಿನಲ್ಲಿ, ದೇವರು ಕ್ರಿಸ್ತನಿಗೆ ಕೊಟ್ಟ ಹೆಸರಿನಲ್ಲಿ ಇದು ಲಭ್ಯವಿರುತ್ತದೆ. ನಾಲ್ಕನೇದಾಗಿ, ಇದು ನನಗೆ ತುಂಬ ಇಷ್ಟ, ಎಲ್ಲನೂ ಇಷ್ಟನೇ, ಆದರೆ ನಾಲ್ಕನೇದು ಇಟ್ ಈಸ್ ಸಮಥಿಂಗ್ ವೆರಿ ಎಕ್ಸೈಟಿಂಗ್. ಅದೇನಂತ ಹೇಳಿದ್ರೆ ಅಪೊಸ್ತಲ ಕೃತ್ಯ 3ನೇ ಅಧ್ಯಾಯ 38ನೇ ವಚನದಲ್ಲಿ ಇರುವಂಥದ್ದು. ಅದೇನೆಂದರೆ ಇಲ್ಲಿ ಕೂಡ ಒಂದು ದೊಡ್ಡ ಬ್ಲ್ಯಾಂಕ್ ಚೆಕ್ ದೇವರು ಕೊಡ್ತಾ ಇದ್ದಾರೆ. ಅದೇನಂತ ಹೇಳಿದರೆ ಒಂದೇ ಒಂದು ಮೆಸೇಜು ಪೇತ್ರನು ಕೊಟ್ಟ ಮೇಲೆ ಸುಮಾರು 3,000 ಜನರು ದೇವರ ಕಡೆಗೆ ಬರ್ತಾರೆ. ಆವಾಗ ಪೇತ್ರನು ಅವರಿಗೆ ಹೊಸದಾಗಿ ಇನ್ನೇನು ಒಂದು 5-10 ನಿಮಿಷ ಅಥವಾ 1 ಅವರ್ ಆಗಿರ್ಬೋದು ದೇವ್ರ ಕಡೆಗೆ ಬಂದಂಥ ಫ್ರೆಶ್ ಸೋಲ್ಸ್, ಹೊಸ ಆತ್ಮಗಳಿಗೆ ಪ್ರಥಮ ಪ್ರಸಂಗಿ ಪೇತ್ರ ಹೇಳುವಂಥ ಮಾತೇನಂತ ಹೇಳಿದ್ರೆ, ಹೌದು, ಯೇಸು ಕ್ರಿಸ್ತನ ಹೆಸರನ್ನು 3ನೇ ಅಧ್ಯಾಯ 38ನೇ ವಚನದಲ್ಲಿ ಬಳಸಿಬಿಟ್ಟು ಆ ಹೆಸರಿನಲ್ಲಿ ನಿಮಗೆ ಕನ್ಕ್ಲೂಷನ್ ಏನಿದೆ ಅಂದರೆ, ದೆನ್ ಯು ವಿಲ್ ರಿಸೀವ್ ದ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್. ವಾವ್! ಕ್ರಿಸ್ತನ ಹೆಸರಿನಲ್ಲಿ ಲಭ್ಯವಾಗುವಂಥ ಈ 4ನೇ ಆಶೀರ್ವಾದ ಆತ್ಮನ ಅಭಿಷೇಕ. ಅದಕ್ಕೆ ಬೇರೆ ಬೇರೆ ಪದಗಳನ್ನು ಉಪಯೋಗಿಸಲಾಗಿದೆ. ಪವರ್ ಫ್ರಮ್ ಹೆವೆನ್, ಪರಲೋಕದಿಂದ ಶಕ್ತಿ, ಕ್ಲೋತ್ಡ್ ಫ್ರಮ್ ಹೆವೆನ್, ಮೇಲನಿಂದ ಹೊದಿಕೆ, ಬ್ಯಾಪ್ಟಿಸಮ್ ಇನ್ ದ ಹೋಲಿ ಸ್ಪಿರಿಟ್, ಪವಿತ್ರ ಆತ್ಮನಲ್ಲಿ ಸ್ನಾನ, ಅನಾಯಿಂಟಿಂಗ್, ಅಭಿಷೇಕ, ಬೇರೆ ಬೇರೆ ಪದಗಳು ಉಪಯೋಗಿಸಲಾಗಿದೆ. ಇರಲಿ, ಅನುಭವ ಅಂತ ಒಂದೇ, ಪದಗಳು ಬೇರೆ ಇರ್ಬೋದು. ಬಿಲಿಗ್ರಾಮ್ ಒಂದು ಸಾರಿ ಹೇಳಿದಂಥ ಮಾತು ನನಗೆ ನೆನಪಿಗೆ ಬರ್ತಾ ಇದೆ. ಅದೇನಂತ ಹೇಳಿದರೆ, ಪವಿತ್ರ ಆತ್ಮನ ಅಭಿಷೇಕಕ್ಕಾಗಿ ಸಾಮಾನ್ಯವಾಗಿ ಕೆಲವು ಜನರು ಸೇರಿ ಕಾದಿರುವ ಒಂದು ಕೂಟ ಕೆಲವು ಕಡೆಗಳಲ್ಲಿ ಲೋಕದಾದ್ಯಂತ ನಡೆಯುವಂಥದ್ದುಂಟು. ಆವಾಗ ಬಿಲಿಗ್ರಾಮ್ ಅವರು ಹೇಳಿದಂಥ ಮಾತೇನೆಂದರೆ, ನೀವು ಯಾಕೆ ಕಾಯ್ತೀರಿ? ಪವಿತ್ರ ಆತ್ಮನ 2,000 ವರ್ಷಗಳಿಂದ ಕಾಯ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ವೈ ಇಸ್ ದಟ್ ಯು ಆರ್ ವೇಟಿಂಗ್? ದ ಹೋಲಿ ಸ್ಪಿರಿಟ್ ಈಸ್ ವೇಟಿಂಗ್ ಸಿನ್ಸ್ 2,000 years. ಹಾಗಾದರೆ ಪವಿತ್ರ ಆತ್ಮನು, ದ ಹೋಲಿ ಸ್ಪಿರಿಟ್ ಈಸ್ ಮೋರ್ ಈಗರ್ ಟು ಫಿಲ್ ಯು ದೆನ್ ಯುವರ್ ಈಗರ್ನೆಸ್ ಟು ರಿಸೀವ್ ಹಿಮ್. ಆಶ್ಚರ್ಯ ಅಲ್ವಾ? ರೈಟ್. ನಾವು ಪವಿತ್ರ ಆತ್ಮನನ್ನು ಸ್ವೀಕಾರ ಮಾಡಿಕೊಳ್ಳುವಂಥ ಒಂದು ಬಯಕೆಗಿಂತಲೂ ಪವಿತ್ರ ಆತ್ಮನು ನಮ್ಮನ್ನು ತುಂಬಿಸುವಂಥ ಆತನ ಬಯಕೆ ಹೆಚ್ಚಾಗಿದೆ, ಆತುರವಾಗಿದೆ, ಅಗತ್ಯವಾಗಿದೆ. ಸರಿ, ಹಾಗಾದರೆ 4ನೇ ಆಶೀರ್ವಾದ ಏನು? ಕ್ರಿಸ್ತನ ಹೆಸರಿನ 4ನೇ ಆಶೀರ್ವಾದ, 4th blessing in Christ's name is spiritual anointing, ಆತ್ಮಿಕ ಅಭಿಷೇಕ. ಅದು ಹೇಗಿರ್ತದೆ? ಅದು ಏನದು ಆತ್ಮಿಕ ಅಭಿಷೇಕ? ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಲ್ಲ. ಯಾವ ರೀತಿಯಾಗಿ ಜೇನು ಟೇಸ್ಟ್ ಮಾಡಿರೋದು ಹೇಗಿರ್ತದೆ ಅಂತ ಕೇಳಿದರೆ, ಅದು ರುಚಿಯಾಗಿರ್ತದೆ, ಸಿಹಿಯಾಗಿರ್ತದೆ, ಇವೆಲ್ಲ ಹೇಳ್ಬೋದು. ಬಟ್ ಅನ್ಲೆಸ್ ಯು ಟೇಸ್ಟ್ ಆ್ಯಂಡ್ ಸಿ ವಿಲ್ ನಾಟ್ ಬಿ ಏಬಲ್. ಇವತ್ತು ಬೆಳಗ್ಗೆ ಒಂದು ಚಿಕ್ಕ ಚರ್ಚ್ನಲ್ಲಿ ಮಾತಾಡ್ತಾ ಇದ್ದೆ. 20 ಜನರಿಗಿಂತಲೂ ಕಡಿಮೆ ಜನರು, ಲೆಸ್ ದೆನ್ 20 people.
ಮಾತಾಡ್ತಾ ಪವಿತ್ರಾತ್ಮನ ವಿಷಯಕ್ಕೆ ಬಂದಾಗ ನಾನು ಹೇಳಿದೆ ಒಂದು ಪ್ರಶ್ನೆ, ನಿಮ್ಮಲ್ಲಿ ಎಷ್ಟು ಜನರು ಪವಿತ್ರಾತ್ಮನ ಈ ಅನುಭವ ಹೊಂದಿದ್ದೀರಾ, ಕೈ ಎತ್ತರಿ ಅಂತ ಹೇಳಿದಾಗ ಇಬ್ಬರಷ್ಟೇ ಕೈ ಎತ್ತಿದ್ರು. 20 ಜನರಲ್ಲಿ ಇಬ್ಬರಷ್ಟೇ. ಅದು ನೋಡಿ ಸ್ವಲ್ಪ ಸರ್ಪ್ರೈಸ್ ಆಯಿತು, ಆಶ್ಚರ್ಯನೂ ಆಯಿತು ನನಗೆ. ಹೌದು ನೋಡ್ರಿ, ಕ್ರಿಸ್ತನ ಹೆಸರಿನ ಈ ಆಶೀರ್ವಾದವನ್ನು ನಾವು ಹಗುರವಾಗಿ ತಿಳ್ಕೋಬಾರ್ದು. ಕ್ರಿಸ್ತನ ಹೆಸರಿನಲ್ಲಿ ಲಭ್ಯವಾಗಿರುವಂಥ ಈ ಆಶೀರ್ವಾದವನ್ನು ಹಾರೈಸಬೇಕು. ವಿ ಮಸ್ಟ್ ಲಾಂಗ್ ಫಾರ್ ದಿಸ್ ಎಕ್ಸ್ಪೀರಿಯನ್ಸ್ ಆಫ್ ದಿ ಅನಾಯಿಂಟಿಂಗ್ that is available for every believer in Christ Jesus. ಇದರಲ್ಲಿ ಒಂದು ಉತ್ತೇಜನ ಏನಂತ ಹೇಳಿದ್ರೆ, ಅಪೊಸ್ತಲಕೃತ್ಯ 2ನೇ ಅಧ್ಯಾಯ, ನನಗೆ ಒಂದು ಎನ್ಕರೇಜ್ಮೆಂಟ್ ಇದರಲ್ಲಿ ಏನಂತ ಹೇಳಿದ್ರೆ, ಎಷ್ಟು ಕಾಲದ ವಿಶ್ವಾಸಿಗಳಾಗಿದ್ದರು ಇವರು? 1 hour, ಕೆಲವು ನಿಮಿಷಗಳ ಹಿಂದೆಯೇ ಅವರು ಬಿಲೀವರ್ ಆಗಿದ್ದು. ಯಾಕಂದರೆ ಪೇತ್ರನ ಮೆಸೇಜ್ ಫಸ್ಟ್ ಗಾಸ್ಪಲ್ ಮೆಸೇಜ್, ಪೇತ್ರನು ಮೆಸೇಜ್ ಕೊಟ್ಟಾಗ ಅವರು ಯೇಸು ಸ್ವಾಮಿಯನ್ನು ನಂಬಿದರು. ನಂಬಿದ ತಕ್ಷಣ ಹೌದು ಇವತ್ತು ನೀವು ನಂಬಿದ್ರಲ್ವಾ, ನೆಕ್ಸ್ಟ್ ವೀಕ್ ಬನ್ನಿರಿ ಅಥವಾ ನೆಕ್ಸ್ಟ್ ಮಂತ್ ಬನ್ನಿರಿ ಅಥವಾ ಬರ್ತಾ ಇರ್ರಿ, ನಾನು ನಿಮಗೆ ಒಂದು ಬೈಬಲ್ ಸ್ಟಡಿ ತಗೊಳ್ತೀನಿ ಪವಿತ್ರ ಆತ್ಮನ ಅಭಿಷೇಕದ ಬಗ್ಗೆ ಅಂತ ಹೇಳಿಲ್ಲ ಪೇತ್ರ. ಹೇಳೋದರಲ್ಲಿ ತಪ್ಪೇನಿಲ್ಲ. ಆದರೆ ಪೇತ್ರ ಹೇಳುವಂಥದ್ದು ಏನಂತ ಹೇಳಿದರೆ, ಇಮಿಡಿಯೇಟ್ಲಿ ಫ್ಯೂ ಮಿನಿಟ್ಸ್ ಬ್ಯಾಕ್ ದೇ ರಿಸೀವ್ಡ್ ಕ್ರೈಸ್ಟ್ ಆ್ಯಂಡ್ ಹೀ ಈಸ್ ಪ್ರೆಸೆಂಟಿಂಗ್ them this message of receiving the anointing of the Holy Spirit. Wow, amazing, ಅತಿಶಯ. ಕೆಲವೇ ನಿಮಿಷಗಳ ಹಿಂದೆ ದೇವ ಮಕ್ಕಳಾಗಿದ್ದಂಥ ದೇವ ಜನರಾಗಿದ್ದಂಥವರಿಗೆ ಪೇತ್ರನು ಹೇಳುವಂಥ ಒಂದು ಮಾತು, ನೀವು ಪವಿತ್ರಾತ್ಮನ ದಾನವನ್ನು, ವರವನ್ನು, ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್ ಯು ವಿಲ್ ರಿಸೀವ್ ಅಂತ ಹೇಳ್ಬಿಟ್ರು. 5ನೇದಾಗಿ ಕ್ರಿಸ್ತನ ಹೆಸರಿನ 7 ಆಶೀರ್ವಾದಗಳಲ್ಲಿ 5ನೇ ಆಶೀರ್ವಾದ ನಾವು ನೋಡ್ತಿದ್ದೀವಿ. ಅದೇನಂತ ಹೇಳಿದ್ರೆ ಮಿರಕಲ್, ಸೂಪರ್ ನ್ಯಾಚುರಲ್ ಎಕ್ಸ್ಪೀರಿಯನ್ಸ್, ಅಸಾಧಾರಣವಾದಂಥ ಒಂದು ಅನುಭವ. ಅದೇ ಅಪೊಸ್ತಲಕೃತ್ಯ 3ನೇ ಅಧ್ಯಾಯದ 6ನೇ ವಚನ ಮತ್ತು 16ನೇ ವಚನ, ಈ 2 ವಚನಗಳಲ್ಲಿ ಹುಟ್ಟು ಕುಂಟ ಒಬ್ಬನಿದ್ದ. ಅವನ ವಿಷಯದಲ್ಲಿ ಇಲ್ಲಿ ದಾಖಲೆ ಆಗಿರುವಂಥ ಒಂದು ವಿಷಯ ಏನಂತ ಹೇಳಿದರೆ, ಅವನು ದೇವಾಲಯದ ಗೇಟ್ನಲ್ಲಿ ಕೂತ್ಕೊಂಡಿದ್ದ. ಭಿಕ್ಷೆ ಬೇಡುವಂಥದ್ದು ಅವನ ಕೆಲಸ. ಅವನು ಭಾಳ ವರ್ಷಗಳಿಂದ ಆ ರೀತಿಯಾಗಿ ಭಿಕ್ಷೆ ಬೇಡ್ತಾ ಇದ್ದ ಅಂತ ನನಗೆ ಅನ್ನಿಸ್ತದೆ. ಬೈಬಲ್ನಲ್ಲಿ ಭಾಳ ಬರೆದಿಲ್ಲ. ಆ ಒಬ್ಬ ಮನುಷ್ಯ ಆ ರೀತಿಯಾಗಿದ್ದಾಗ ಪೇತ್ರ ಯೋಹಾನ ಅವತ್ತು ಚರ್ಚಿಗೆ ಹೋಗಿದ್ರಂತೆ. ವೆನ್ ದೇ ವೆಂಟ್ ಟು ದ ಹೌಸ್ ಆಫ್ ಗಾಡ್, ನಾರ್ಮಲಿ ಒಂದು ವಾಕ್ಯ ಬೈಬಲ್ನಲ್ಲಿ ಇದೆ, ಅದೇನೆಂದರೆ ಕಾಣಿಕೆ ಇಲ್ಲದೆ ನನ್ನ ಸನ್ನಿಧಿಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ಧರ್ಮೋಪದೇಶಕಾಂಡ 16:16. ಆದರೆ ಪೇತ್ರ ಎಂಥ ಮನುಷ್ಯ ನೋಡ್ರಿ, ಬೆಳ್ಳಿ ಬಂಗಾರ ಅಂತೂ ನನ್ನ ಹತ್ರ ಇಲ್ಲ, ಅವನೇನಾದ್ರು ದುಡ್ಡು ಕೊಡ್ತಾರೆ ಭಿಕ್ಷೆ ಬೇಡ್ತಾ ಇರುವಂಥವನಿಗೆ ಅಂತ ಅಂದ್ಕೊಂಡಿದ್ದಾಗ, ನಮ್ಮಲ್ಲಿ ಇರುವಂಥದ್ದು ನಿನಗೆ ಕೊಡ್ತೇನೆ, ಇನ್ ದ ನೇಮ್ ಆಫ್ ಜೀಸಸ್, ಯೇಸುವಿನ ಹೆಸರಿನಲ್ಲಿ, ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಅಂತ ಹೇಳಿದಾಗ 16ನೇ ವಚನ ನೋಡ್ತೀವಿ. ಅಪೊಸ್ತಲಕೃತ್ಯ 3ನೇ ಅಧ್ಯಾಯದಲ್ಲಿ ಹೀ ವಾಕ್ಡ್. ಆವಾಗ ಪೇತ್ರ ಎಕ್ಸ್ಪ್ಲೇನ್ ಮಾಡ್ತಾನೆ, ಇದು ನಾವೇನಿಲ್ಲ, ನಮ್ಮ ಶಕ್ತಿಯಿಂದ ಆಗಲಿ ನಮ್ಮ ಭಕ್ತಿಯಿಂದ ಆಗಲಿ ಆಗಿದ್ದಲ್ಲ, ಆತನ ಹೆಸರಿನಲ್ಲಿ ಫೇತ್ ಪ್ಲಸ್ ದಿ ಫೇತ್ ಇನ್ ದ ನೇಮ್ ಆಫ್ ಕ್ರೈಸ್ಟ್, ಕ್ರಿಸ್ತನ ಹೆಸರಿನಲ್ಲಿನ ವಿಶ್ವಾಸದಿಂದ ಈ ಅದ್ಭುತ ಆಯಿತು ಅನ್ನುವಂಥದ್ದನ್ನು ಹೇಳ್ತಾನೆ. 6ನೇದಾಗಿ ಸ್ಯಾಲ್ವೇಷನ್. ಅದೇ ಗುಂಪಿಗೆ ಪೇತ್ರನು ಕಂಟಿನ್ಯೂ ಮಾಡ್ತಾನೆ ಎಕ್ಸ್ಪ್ಲನೇಷನು, ವಿವರಣೆ, ಸಂದೇಶ, ಚಿಕ್ಕ ಸಂದೇಶವನ್ನು ಪೇತ್ರ ನೀಡ್ತಾನೆ ರೀ. 4ನೇ ಅಧ್ಯಾಯ 12ನೇ ವಚನ ಅಪೊಸ್ತಲಕೃತ್ಯದಲ್ಲಿ
ಆಕಾಶದ ಕೆಳಗೆ ಭೂಮಿಯ ಮೇಲೆ ರಕ್ಷಣೆ ಎಲ್ಲಿಯೂ ಸಿಕ್ಕೋದಿಲ್ಲ, ಯಾರ ಹೆಸರಿನಲ್ಲಿ ಸಿಕ್ಕೋದಿಲ್ಲ. ಅದು ಯೇಸುವಿನ ಹೆಸರಿನಲ್ಲಿ ಹೊರತು ರಕ್ಷಣೆ ಇಲ್ಲವೇ ಇಲ್ಲ, ಎಲ್ಲಿಯೂ ಸಿಕ್ಕೋದಿಲ್ಲ ಅಂತ ಹೇಳ್ತಾನೆ. Salvation is available except in the name of Christ. ಹಾಗಾದರೆ the sixth blessing in the name of Christ, ಕ್ರಿಸ್ತನ ಹೆಸರಿನಲ್ಲಿನ 6ನೇ ಆಶೀರ್ವಾದ ರಕ್ಷಣೆ. ಆ ರಕ್ಷಣೆಗೆ ಸಿಂಪಲಾಗಿ ಹೇಳಬೇಕಂದ್ರೆ ಮತ್ತಾಯ 1:21 ಆತನಿಗೆ ಯೇಸು ಎಂಬ ಹೆಸರನ್ನು ಇಡಬೇಕು. ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಐ ಲೈಕ್ ದಟ್ ವರ್ಡ್ಸ್. ಕನ್ನಡ ಟ್ರಾನ್ಸ್ಲೇಷನ್ ಭಾಳ ಚೆನ್ನಾಗಿದೆ ಅದು. ಆತನೇ ತನ್ನ ಜನರನ್ನು ಬಿಡಿಸಿ ಕಾಪಾಡುವನು. ಆ ಒಂದು ಪಂಚ್ ಇಂಗ್ಲೀಷ್ ಭಾಷಾಂತರದಲ್ಲಿ ಬರಲ್ಲ, ಆದರೂ ಚೆನ್ನಾಗಿದೆ ಅದು. ಆದ ಕಾರಣ 6ನೇ ಆಶೀರ್ವಾದ ರಕ್ಷಣೆ. ರಕ್ಷಣೆಯ ಒಂದು ಅನುಭವ. ಕೊನೆಯದಾಗಿ ಮತ್ತು 7ನೇದಾಗಿ ನಾವು ಏನು ಸ್ಟಡಿ ಮಾಡ್ತಾಯಿದ್ದೀವಿ, ಧ್ಯಾನ ಮಾಡ್ತಾಯಿದ್ದೀವಿ, ಮರೆಯೋದು ಬೇಡ. ಕ್ರಿಸ್ತನ ಹೆಸರಿನಲ್ಲಿರುವಂಥ 7 ಆಶೀರ್ವಾದಗಳನ್ನು ನಾವು ನೋಡ್ತಾ ಇದ್ದೇವೆ. ಕ್ರಿಸ್ತನ ಹೆಸರಿನಲ್ಲಿ ಸನ್ನಿಧಾನ ಒಂದು ಆಶೀರ್ವಾದ, ಪ್ರಾರ್ಥನೆಗೆ ಉತ್ತರ 2ನೇ ಆಶೀರ್ವಾದ, ಆತ್ಮಿಕ ಐಕ್ಯತೆ 3ನೇ ಆಶೀರ್ವಾದ, 4ನೇ ಆಶೀರ್ವಾದ ಅಭಿಷೇಕ, ಆತ್ಮಿಕ ಅಭಿಷೇಕ, 5ನೇ ಆಶೀರ್ವಾದ ಅಸಾಧಾರಣ ಕಾರ್ಯ ಅಂದರೆ ಅದ್ಭುತಗಳು, 6ನೇದಾಗಿ ರಕ್ಷಣೆ ಅಪೊಸ್ತಲಕೃತ್ಯ 4:12, ಕೊನೆಯದಾಗಿ ಕ್ರಿಸ್ತನ ಹೆಸರಿನಲ್ಲಿ ಲಭ್ಯವಾಗುವಂಥ 7ನೇ ಒಂದು ಆಶೀರ್ವಾದ ಕ್ಷಮಾಪಣೆ. ಮೊದಲನೇ ಯೋಹಾನ 2ನೇ ಅಧ್ಯಾಯ ಮತ್ತು 12ನೇ ವಚನದಲ್ಲಿ ಭಾಳ ಚೆನ್ನಾಗಿ ಪತ್ರಿಕೆಯನ್ನು ಬರೆಯುವಾಗ ಯೋಹಾನ್ ಹೇಳ್ತಾನೆ, ನಾನು ನಿಮಗೆ ಈ ಪತ್ರಿಕೆಯನ್ನು ಬರಿತಾ ಇರುವಂಥ ಕಾರಣ ಏನಂತ ಹೇಳಿದ್ರೆ, ನೀವು ಆತನ ಹೆಸರಿನಲ್ಲಿ ಪಾಪಗಳ ಕ್ಷಮಾಪಣೆಯನ್ನು ಹೊಂದಿದ್ದರಿಂದ ಅಂತ ಹೇಳ್ತಾನೆ. These things I write to you because you have received the forgiveness in the name of Christ. ಈಗ ಈ ಕ್ಷಮಾಪಣೆ ಅಂತ ಹೇಳಿದ ಮೇಲೆ ಇಟ್ಸ್ ಅ 2 ವರ್ಡ್. ಒಂದು ದೇವರಿಂದ ಕ್ಷಮಾಪಣೆ ಪಡ್ಕೋಬೇಕು, ಇನ್ನೊಂದು ಇತರರನ್ನು ಕೂಡ ಕ್ಷಮಿಸಬೇಕು. ಕೊರಿಯನ್ ರಿವೈವಲ್ ಅಂತ ಹೇಳ್ಬಿಟ್ಟು ಒಂದು ರಿವೈವಲ್ನಲ್ಲಿ ಒಬ್ಬ ಪಾಸ್ಟ್ರು ತಮ್ಮ ಸಭೆಯವರ ವಿಷಯದಲ್ಲಿ ಮನಸ್ತಾಪ ಇಟ್ಕೊಂಡು ಒಂದಿನ ದೇವರಾತ್ಮನ ಕಾರ್ಯ ಮಾಡಿದಾಗ ಹೋಗಿ ಸಾರಿ ಕೇಳು, ಕ್ಷಮಾಪಣೆ ಕೇಳು ಅಂತ ಹೇಳಿದಾಗ ಹೋಗಿ ಆ ವ್ಯಕ್ತಿ ಹತ್ರ ಸಭಾ ಸದಸ್ಯರ ಹತ್ರ ಸಾರಿ ಕೇಳಿದಾಗ, ಕ್ಷಮಾಪಣೆಯನ್ನು ಕೇಳಿದಾಗ ದೊಡ್ಡ ಒಂದು ಭಕ್ತಿ ಸಂಜೀವನ, ಬಿಗ್ ರಿವೈವಲ್ ಹ್ಯಾಪನ್ಡ್. ಅದು ಕೊರಿಯನ್ ರಿವೈವಲ್ಗೆ ಒಂದು ಮೂಲವಾಗಿ ಅಸ್ಥಿವಾರವಾಗಿ ಆಯಿತು. ನೋಡ್ರಿ, ದಿ ಪವರ್ ಆಫ್ ಫರ್ಗಿವ್ನೆಸ್. ಬಟ್ ಆ ಶಕ್ತಿ ನಮಗೆ ಕ್ರಿಸ್ತನ ಹೆಸರಿನಲ್ಲಿ ಲಭ್ಯವಿರ್ತದೆ. ವಿ ಹ್ಯಾವ್ ದಿಸ್ ಪವರ್ ದ್ಯಾಟ್ ಈಸ್ ಅವೈಲಬಲ್ ಇನ್ ದ ನೇಮ್ ಆಫ್ ಕ್ರೈಸ್ಟ್. ಕ್ಷಮಾಪಣೆ, ದೇವರಿಂದ ಕ್ಷಮಾಪಣೆಯನ್ನು ಪಡ್ಕೊಳ್ಳುವಂಥ ಆಶೀರ್ವಾದ ಮತ್ತು ಇತರರಿಗೆ ನಾವು ಕ್ಷಮಾಪಣೆಯನ್ನು ಕೊಡುವಂಥ ಆಶೀರ್ವಾದ ಕ್ರಿಸ್ತನ ಹೆಸರಿನಲ್ಲಿ ಲಭ್ಯ. ಮೊದಲನೇ ಯೋಹಾನ 2:12. ಈ ಕ್ರಿಸ್ತನ 7 ಆಶೀರ್ವಾದಗಳನ್ನು ನಾವು ಅನ್ವಯಿಸಿಕೊಂಡಿದ್ದೇವೆ. ಇನ್ನೂ ಕೂಡ ಚೆನ್ನಾಗಿ ಅದನ್ನು ಅನ್ವಯಿಸಿಕೊಂಡು ಇತರರಿಗೂ ಆಶೀರ್ವಾದವಾಗಿರುವಂತೆ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡೋಣ. ಬನ್ನಿರಿ. ಪ್ರೀತಿ ಸ್ವರೂಪನಾದ ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ನೀನು ಈ ಮಾತುಗಳನ್ನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಮರೆಮಾಡಿ ಪ್ರಾರ್ಥನಾ ಮಂದಿರದ ದೇವಜನರಿಗೆ ಇವುಗಳನ್ನು ನೀನು ಪ್ರಕಟಿಸಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ವಾಕ್ಯದ ಬೆಳಕಿನಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಂಡು ನಾವೆಲ್ಲರೂ ಕ್ರಿಸ್ತನ ಹೆಸರಿನ 7 ಆಶೀರ್ವಾದಗಳನ್ನು ಹೊಂದುವಂತೆ ನಮಗೆ ಸಹಾಯ ಮಾಡು. ಹಾಗೆ ಮಾಡ್ತೀವಿ, ಅದಕ್ಕಾಗಿ ಸ್ತೋತ್ರ. ಯೇಸು ಕರ್ತನ ಹೆಸರಿನಲ್ಲಿ
ಸ್ತೋತ್ರ ಮಾಡಿ ಬೇಡಿದ್ದೇವೆ ತಂದೆಯೇ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಮ್ಮೊಂದಿಗೂ ದೇವಜನರೆಲ್ಲರೊಂದಿಗೂ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.